ಜನರ ಧ್ವನಿ, ನಿಮ್ಮ ಊರು ನಿಮ್ಮ ಸಮಸ್ಯೆ ಪರಿಹಾರ ಒಂದೇ. ಬಿಂದಾಸ್ ನ್ಯೂಸ್ ಕನ್ನಡ. ನಮಸ್ಕಾರ ವೀಕ್ಷಕರೇ, ಬಿಂದಾಸ್ ನ್ಯೂಸ್ ಕನ್ನಡದಲ್ಲಿ ನಿಮಗೆ ಸ್ವಾಗತ. ಅಂಜುಮನ್ ಸಂಸ್ಥೆ ವತಿಯಿಂದ ಟೌನ್ ಠಾಣೆ PI RF ದೇಸಾಯಿ ಅವರಿಗೆ ಬೀಳ್ಕೊಡುಗೆ ಸಮಾರಂಭ. ಹೌದು ವೀಕ್ಷಕರೇ, ಹರಿಹರ ನಗರದ ಅಂಜುಮನ್ ಇಸ್ಲಾಮಿಯ ಸಂಸ್ಥೆಯ ವತಿಯಿಂದ ಹರಿಹರ ನಗರದ ಟೌನ್ ಠಾಣೆ PI RF ದೇಸಾಯಿ ಅವರಿಗೆ ಸಂಸ್ಥೆಯ ಶಾಲೆ ಆವರಣದಲ್ಲಿ ಆತ್ಮೀಯ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಂಡಿಲಾಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅಂಜುಮನ್ ಇಸ್ಲಾಮಿಯ ಸಂಸ್ಥೆಯ ಅಧ್ಯಕ್ಷರಾದ RC ಜಾವೇದ್ ವಹಿಸಿದರು. ಈ ಸಂದರ್ಭದಲ್ಲಿ ನಾಸೀರ್ ಪೈಲ್ವಾನ್, MMB ಫಾರೂಕ್, ಫಯಾಜ್ ಅಹಮದ್ ಆರ್ಯನ್, H ನೂರುಲ್ಲಾ ಖಾನ್, SM ಸಾದಿಕ್, T ರೋಷನ್ ಜಮೀರ್, ಗೌಸ್, ಸಾಲು ಹಾಶ್ಮಿ, ಅಫ್ರೋಜ್ ಸೇರಿದಂತೆ ಸಂಸ್ಥೆಯ ಪದಾಧಿಕಾರಿಗಳು ಉಪಸ್ಥಿತರು. PI RF ದೇಸಾಯಿ ಅವರ ಸೇವೆಯನ್ನು ಶ್ಲಾಘಿಸಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಪೊಲೀಸ್ ಇಲಾಖೆಯ ASI ಜಬೀವುಲ್ಲಾ, ಮನ್ಸೂರ್ ಅಹಮದ್, ಸಿಬ್ಬಂದಿಗಳಾದ ಚಮನ್, ರವಿ ಹಾಗೂ ಶಾಲೆಯ ಮುಖ್ಯ ಶಿಕ್ಷಕರು ಬಾಬುಲಾಲ್ ಸೇರಿದಂತೆ ಇನ್ನೂ ಅನೇಕ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮೆರುಗು ತಂದರು. ವರದಿ SS ಬಡಗಿ, ಬಿಂದಾಸ್ ನ್ಯೂಸ್ ಕನ್ನಡ, ಹರಿಹರ. जिसे हम और आप हिंदुस्तान कहते हैं, उनका जो एजाजी प्रोग्राम, जो रिटायरमेंट अल्हम्दुलिल्लाह वो पुलिस महकमे से हुए हैं, उसका रिटायरमेंट प्रोग्राम क्या हाले दिल सुनाना, क्या हाले दिल सुनाना, सरकार जानते हैं
क्या हाल दिल सुनाना। 2 घंटे फोन करे तो इमीडिएट अटेंड कर को खुद आपको क्या है तुम क्या है बोलते ये करे और एक जरे चीज़ा क्या है बोलते यहाँ एलेंडो प्रॉब्लम होने के थे हमारे होम के इसके इसमें रात के 3 घंटे को क्या है गांधीनगर टीपू नगर HS एक्सटेंशन हर जगह जाको क्या है वो तो उनके साथ में मैं भी था। वो जाको क्या है वो तो ऐसा प्रॉब्लम सॉल्व करेगा वो तो फिर सुबह में क्या है तो हमारे में ना ही तपाकी रहती है वो तो ये प्रॉब्लम आ रहा तो हमें एजुकेशन लेते नहीं SLC हुआ 7 क्लास पढ़े फिर हुआ तो उठा इसके वो जरूरत नहीं है हमारा एजुकेशन बहुत जरूरत है इसको ठीक है। तो दुनिया और आखिरत के सवाल के लिए एक अच्छा ಬಹುಮಾನ ಇರಲಿ ಒಂದು ಅವಾರ್ಡ್ ಇರಲಿ ಒಬ್ಬರಿಗೆ ಕೊಟ್ಟಿದ್ರೆ ಆ ಬಹುಮಾನ ವ್ಯಾಲ್ಯೂ ಜಾಸ್ತಿ ಆಗುತ್ತೆ। ಯಾವ ಥರ ನಮ್ಮ ಭಾರತದ ರತ್ನ ಗಾಂಧೀಜಿ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ APJ ಅಬ್ದುಲ್ ಕಲಾಂ ಅವರಿಗೆ ಕೊಟ್ಟಿದ ಮೇಲೆ ಕೆಲವರು ಹೇಳಿದರು ಆವಾಗ ಆ ವ್ಯಕ್ತಿಗಿಂತ ಭಾರತ ರತ್ನದ ವ್ಯಾಲ್ಯೂನು ಜಾಸ್ತಿ ಆಗಿದೆ। ಸೊ ಅದೇ ಥರ ನಮ್ಮ ಈ ಹರಿಹರ ತಾಲೂಕಿನಲ್ಲಿ ಸೇವೆ ಸಲ್ಲಿಸಿ ನಿನ್ನೆ ತಾನೇ ರಿಟೈರ್ಡ್ ಆದ RF ದೇಸಾಯಿ ಸರ್ ಒಂದು ಒಳ್ಳೆಯ ಒಂದು ನಮ್ಮ ಹರಿಹರಿಗೆ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ। ದಕ್ಷ ಅಧಿಕಾರಿ ಅವರು ಮಾಡೆಲ್ ಅಧಿಕಾರಿ ಯಾಕಂತ ಹೇಳಿದ್ರೆ ಈ ಅವರು 1 ವರ್ಷಕ್ಕಿಂತ ಜಾಸ್ತಿ ಸೇವೆ ಸಲ್ಲಿಸೋದಲ್ಲ ತುಂಬ ಇಶ್ಯೂಸ್ ಬಂತು ಏನು ಇಶ್ಯೂ ಬಂದ್ರೇನು ಭಾಳ ಸಲೀಸಾಗಿ ಆ ಇಶ್ಯೂನ ಹ್ಯಾಂಡಲ್ ಮಾಡಿದರು। ಅವ್ರ ನಾಲೆಜ್ ಇರಲಿ ಯಾವುದೇ ಸಮಾಜದ ಯಾವುದೇ ಧರ್ಮದವರು ಬರಲಿ ನಾವು ತುಂಬ ಪೀಸ್ ಮೀಟಿಂಗ್ ಹೋಗಿದ್ದೀವಿ ನಾವು ನಮ್ಮ ಅಧ್ಯಕ್ಷರೆಲ್ಲ ತುಂಬ ಸಲ ಪೀಸ್ ಮೀಟಿಂಗ್ ಹೋಗಿದ್ದೀವಿ। ಸೊ ಆ ಪೀಸ್ ಮೀಟಿಂಗ್ಗಳಲ್ಲಿ ಅವ್ರ ಹತ್ರ ಎಷ್ಟು ನಾಲೆಜ್ ಇದೆ ಅಂತ ಹೇಳಿದ್ರೆ ಯಾವುದೇ ಧರ್ಮದ ಇಸ್ಲಾಂ ಧರ್ಮ ಇರಲಿ ಹಿಂದೂ ಧರ್ಮ ಇರಲಿ ಕ್ರೈಸ್ತ ಧರ್ಮ ಇರಲಿ ಅವ್ರು ಮಾತಾಡಕ್ಕೆ ನಿಂತರೆ ಒಂದು ಕೇಳಕ್ಕೆ ಭಾಳ ನಮಗೆ ಇಷ್ಟ ಆಗುತ್ತೆ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ಅವರು। ಈ ಇಲಾಖೆ ಪೊಲೀಸ್ ಇಲಾಖೆ ಇಲ್ದಿದ್ರೆ ಮೋಸ್ಟ್ಲಿ ಅವರು ಲೆಕ್ಚರರ್ ಪ್ರೊಫೆಸರ್ ಆಗಿದ್ರು ಏನೋ ಬಟ್ ನಮ್ಮ ಇಲಾಖೆ ಈ ಪೊಲೀಸ್ ಇಲಾಖೆ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ। ಸೊ ಅದೇ ಜೊತೆಗೆ ಭಾಳ ನ್ಯೂಟ್ರಲ್ ಆಗಿ ಕೆಲಸ ಮಾಡಿದ್ದಾರೆ। ಅದರ ಜೊತೆಗೆ ನಮ್ಮ ಹರಿಹರದಲ್ಲಿ ಈಗ ಮನ್ಸೂರ್ ಸರ್ ಹೇಳಿದ್ರು ಟ್ರಾಫಿಕ್ ಸಿಸ್ಟಮ್ ಇರಲಿಲ್ಲ ಟ್ರಾಫಿಕ್ ಸೆನ್ಸ್ ಇರಲಿಲ್ಲ। ನಾನು ಒಂದಿನ ನೋಡಿದೆ ಎಲ್ಲ ಗಾಡಿ PB ರೋಡಲ್ಲಿ ಶಿವಮೊಗ್ಗ ರೋಡಲ್ಲಿ ಅಚ್ಚುಕಟ್ಟಾಗಿ ಕರೆಕ್ಟಾಗಿ ಪಾರ್ಕಿಂಗ್ ಆಗಿದ್ದಾವೆ ಯಾಕಂದ್ರೆ ಡ್ರೈವಿಂಗ್ ಸ್ಕೂಲ್ ಇದೆ ನಾನು ಡ್ರೈವಿಂಗ್ ಕಲಿಸ್ತಾ ಹೋಗ್ತಾ ಇರ್ತೀನಲ್ಲ ಈಗ ದೊಡ್ಡ ಸಮಸ್ಯೆ ಏನಪ್ಪ ಅಂತ ಹೇಳಿದ್ರೆ ಡ್ರೈವಿಂಗ್ ಕಲಿಸೋದು ಒಂದು ದೊಡ್ಡ ಸಾಹಸ ಅದು। ನಾನು ಹೇಳ್ತೀನಿ ನಮ್ಮ ಹತ್ರ ಯಾರು ಡ್ರೈವಿಂಗ್ ಕಲಿಯಕ್ಕೆ ಬರ್ತಾರಲ್ಲ ನೀವು ಹರಿಹರದಲ್ಲಿ ಡ್ರೈವಿಂಗ್ ಕಲಿಸ್ಬಿಟ್ರೆ ಪ್ರಪಂಚದಲ್ಲಿ ಎಲ್ಲಿ ಬೇಕಾದ್ರೂ ಹೋಗಿ ನೀವು ಡ್ರೈವಿಂಗ್ ಮಾಡಬಹುದು ಬಟ್ ಅಷ್ಟು ಡಿಸಿಪ್ಲಿನ್ ಇಲ್ಲ ಟ್ರಾಫಿಕ್ ಸೆನ್ಸ್ ಇರಲಿಲ್ಲ। ಒಂದಿನ ನೋಡಿದ್ರೆ ಎಲ್ಲ ಕರೆಕ್ಟಾಗಿ ಲೈನ್ ಒಳಗೆ ವೆಹಿಕಲ್ಸ್ ಎಲ್ಲ ಪಾರ್ಕಿಂಗ್ ಆಗಿದ್ದವು ಏನಾಯ್ತಪ್ಪ ಇವ್ರು ನಮ್ಮ ಹರಿಹರದಲ್ಲಿ ಅಂತ ಹೇಳಿದ್ರೆ ಆಮೇಲೆ ಗೊತ್ತಾಯ್ತು RF ದೇಸಾಯಿ ಸರ್ CPIಗೆ ಬಂದಿದ್ದಾರೆ ಅವರು ಈ ರೂಲ್ಸ್ ಪ್ರಕಾರ ಇದೆಯಲ್ಲ ಈ ಹರಿಹರದಲ್ಲಿ ಫಸ್ಟ್ ಟ್ರಾಫಿಕ್ ರೂಲ್ಸ್ ಅನ್ನು ಫಾಲೋ ಮಾಡಿಸೋಕ್ಕೆ ಅದ್ರ ಜೊತೆಗೆ ಟ್ರಾಫಿಕ್ ಸಮಸ್ಯೆ ಇತ್ತು ಪಾರ್ಕಿಂಗ್ ಸಮಸ್ಯೆ ಅದು ಬಗೆಹರಿಸಿದ್ರೆ ಗೊತ್ತಾಯಿತು ತುಂಬ ಸಂತೋಷ ಆಯ್ತು ಸರ್ ನಮಗೆ ನಮ್ಮ ಹರಿಹರದಲ್ಲಿ ಯಾಕಂದ್ರೆ